ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಇವರಿಗೆ ಮೋಸ ಮಾಡಿದ್ರು. ಇದು ಸತ್ಯನಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಒಬ್ಬ ಹೀರೋ ಬಂದ. ಪುನೀತ್ ರಾಜ್ಕುಮಾರ್ಗೆ ಯಾವ ಸಿನಿಮಾ ಮಾಡ್ದಪ್ಪ? ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಅದು ನನಗೆ ಮೋಸ ಮಾಡು. ನಾವು ಇಲ್ಲ ದೇವ್ರು ಕರ್ಕೊಂಡ, ಇಲ್ಲ ದೇವ್ರು ಕರ್ಕೊಂಡ. ನಿನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ. ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾರು ಸೌತ್ ಇಂಡಿಯಾ ಯಾರು ಮಾಡಿಲ್ಲ. ಲಂಡನ್ ಮುಹೂರ್ತ ಅದೇ ಪೂರಿ ಜಗನ್ನಾಥ್ ಕರ್ಕೊಂಡ್ಬಂದು ಹೊಟ್ಟೆ ಉಡ್ಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ಇವಾಗ ದುಡ್ಡು ಕೊಡಿ ಸ್ವಾಮಿ. ನಾಷ್ಟ ಆಗೋದು ಬಿಡು ಅವನು, ಅನ್ನ ಹತ್ತೋರಿಗೆ ನಾಷ್ಟ ಆಗೋದು ಅವನು. ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ಜೋರು ಕೊಟ್ಟಿರೋ ಮನುಷ್ಯರಿಗೆ ಕಳ್ಳ, ದೊಡ್ಡ ಕಳ್ಳ. ಬಡವ್ರಿಗೆ ಮೋಸ ಮಾಡಬಾರ್ದು. ಒಳ್ಳೊಳ್ಳೆ ಸಿನಿಮಾ ಮಾಡಿರುವಂತಹ ಪ್ರೊಡ್ಯೂಸರು ಇವತ್ತು ಹಣದ ಸಮಸ್ಯೆಯಿಂದ ಮತಿಭ್ರಮಣೆಗೊಂಡು ಈ ಥರ ಮಾತನಾಡ್ತಿದ್ದಾರೆ. ಯುವರಾಜ ಸಿನಿಮಾ ಬಂದು ಶಿವರಾಜ್ ಕುಮಾರ್ಗೆ ಸಂಬಂಧಪಟ್ಟಿದಂಥ ಸಿನಿಮಾ. ಅದಕ್ಕೂ ಪುನೀತ್ ರಾಜ್ಕುಮಾರ್ಗೂ ಸಂಬಂಧವೇ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಈತನ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿಬಿಡಿ. ಜೋಗಿ ಹೇಳ್ತಾನೆ, ಕಳ್ಳ ಅಪ್ಪೆ ನನ್ನ ಗಂಡ ಆದ್ರೆ ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊಂತೇಳಿ ಅವನೆಲ್ಲ ಅಲ್ಲೇ ನಾನು ಹೋಗ್ತೀನಿ. ಫೋನೇ ತೆಗೆದಲ್ರಿ 100 ಕೋಟಿ ಪಾಪ ಮುಖಕ್ಕೆ ಸ್ವಾಮಿ ಬರ್ತದೆ. 100 ಕೋಟಿ ಎಲ್ರಿ ಬರ್ತದೆ. ಆಂಜನೇಯ ಇದ್ದಾನೆ ಅವರೇ, ನಮ್ಮ ಕರ್ನಾಟಕ ಹೀರೋ.